ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 170ನೇ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಗೋಕರ್ಣನೆಂಬ ದೇವಭಕ್ತನ ಮತ್ತು ಶುಕೋಧರನೆಂಬ ಶುಕಮುನಿಯ ಶಿಷ್ಯನ ಚರಿತ್ರೆಯ ಮೂಲಕ ಮಥುರೆಯ ಯಮುನಾ ಸರಸ್ವತಿ ಸಂಗಮ ಗೋಕರ್ಣೇಶ್ವರ ಕ್ಷೇತ್ರಗಳ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಉತ್ತಮ ವನಿತೆಯರಾದ ಗೋಕರ್ಣನ ಪತ್ನಿಯರೆಲ್ಲರೂ ದೇವರಿಗಾಗಿ ಹೂವುಗಳನ್ನು ಕೊಯ್ಯುವರು. ದೇವರಿಗೆ ಅಭಿಷೇಕ ಪೂಜಾದಿಗಳನ್ನು ಮಾಡುವರು. ದೇವಸ್ಥಾನವನ್ನು ಗುಡಿಸಿ ಸಾರಿಸಿ ನಿರ್ಮಲವಾಗಿಡುವರು. ದೇವಾಲಯದಲ್ಲಿ ದೀಪವನ್ನು ಹತ್ತಿಸುವರು. ಶುಭ ನೇತ್ರೆಯರು, ಪತಿವ್ರತೆಯರು, ಮಹಾಭಾಗ್ಯೆಯರು, ಪರಸ್ಪರ ಅಕ್ಕ ತಂಗಿಯರಂತೆ ಇರುವವರೂ ಆದ ಆ ನಾಲ್ವರೂ ಪತಿಯ ಮಾತಿನಂತೆ ಹಗಲು ರಾತ್ರಿಯೂ ದೇವಾಲಯದಲ್ಲಿ ದೇವನ ಸೇವಾ ಕಾರ್ಯವನ್ನು ಮಾಡುವರು. ಹೂವಾಡಿಗರು ನಿತ್ಯವೂ ಆ ತೋಟದ ಮರ ಗಿಡಗಳಿಗೆ
ನೀರು ಹಾಕುತ್ತಾ ಮರ ಗಿಡಗಳನ್ನು ಬೆಳೆಸುವ ವಿಧಿಯನ್ನು ಅನುಸರಿಸಿ ಅವುಗಳನ್ನು ಪಾಲಿಸುವರು. ಮರಗಳು ಯಾವಾಗಲೂ ಒಳ್ಳೆಯ ಹೂಗಳಿಂದಲೂ ಹಣ್ಣು ಕಾಯಿಗಳಿಂದಲೂ ತುಂಬಿರುವವು. ಹಣ್ಣು ಕಾಯಿಗಳ ಸಮೃದ್ಧಿಯ ಸಂತೋಷಕ್ಕೆ ಎಂದೂ ಕೊನೆಯೇ ಇರಲಿಲ್ಲ. ಗೋಕರ್ಣನ ಮನೆಯವರೆಲ್ಲರೂ ಯಾವಾಗಲೂ ದಾನ ಮಾಡುವರು. ಇಂದ್ರನಂತೆ ತಾವು ಭೋಗಿಸುವರು. ಮಥುರೆಯಲ್ಲಿದ್ದುಕೊಂಡು ಹಾಗೆ ನಿತ್ಯವೂ ದಾನ ಮಾಡುತ್ತಾ ವಾಸ ಮಾಡುತ್ತಿದ್ದ ಆ ಗೋಕರ್ಣನ ಹಣವು ಬಹಳವಾಗಿ ವೆಚ್ಚವಾಗಿ ಹೋಯಿತು. ಹಣವು ಸ್ವಲ್ಪವೇ ಉಳಿದಿರಲು ಆಗ ಆತನಿಗೆ ಬಹು ಚಿಂತೆಯುಂಟಾಯಿತು. ತಂದೆ ತಾಯಿಗಳಿಗೂ ಪೋಷಿಸಬೇಕಾದ ತನ್ನ ಕುಟುಂಬಕ್ಕೂ ಊಟಕ್ಕೆ ಏನು ಮಾಡುವುದು? ಮಹಾ ಕಷ್ಟವಾಗಿದೆ ಎಂದುಕೊಂಡನು. ಮನಸ್ಸಿನಲ್ಲಿ ವಾಣಿಜ್ಯವನ್ನು ಮಾಡಬೇಕೆಂದು ನಿಶ್ಚಯಿಸಿ ಹೃದಯವನ್ನು ಸ್ಥಿರ ಮಾಡಿಕೊಂಡು ವೈಶ್ಯರ ಗುಂಪನ್ನು ಕರೆದು ಅವರೊಡನೆ ಪೂರ್ವಮಂಡಲಕ್ಕೆ ಹೊರಟನು. ಅಲ್ಲಿ ದೊರೆಯುವ ಒಳ್ಳೆಯ ವಸ್ತುಗಳನ್ನು ಕೊಂಡು ಲಾಭಾಲಾಭಗಳ ವಿಚಾರದಲ್ಲಿ ಚತುರನಾದ ಅವನು ಉತ್ತರ ದೇಶಕ್ಕೆ ಹೋಗಿ ಅಲ್ಲಿ ಮಾರಿ ಅಲ್ಲಿ ಸುಲಭವಾಗಿ ದೊರೆಯುವ ವಸ್ತುಗಳನ್ನು ವಿಚಾರಿಸಿ ಕೊಳ್ಳಬೇಕಾದ ವಸ್ತುಗಳನ್ನು ಕೊಂಡು ಅಲ್ಲಿಂದ ಬಹಳ ದೊಡ್ಡ ಗುಂಪಿನೊಡನೆ ಬೇಕಾದಷ್ಟು ಉತ್ತಮವಾದ ಮಣಿಗಳನ್ನು, ಒಳ್ಳೆಯ ಕುದುರೆಗಳನ್ನು, ಉತ್ತಮ ವಸ್ತ್ರಗಳನ್ನು ತೆಗೆದುಕೊಂಡು ಮಥುರೆಗೆ ಮನೆಗೆ ಬರಲು ಹೊರಟನು. ಒಂದಾನೊಂದು ದಿನ ಮೂಟೆಗಳನ್ನು ಹೊರುವ ವಾಹನಗಳಿಂದ ಕೂಡಿದ ಆ ಗುಂಪು ತಂಗಬೇಕಾಯಿತು. ಆದುದರಿಂದ ಪರ್ವತದ ಸಮೀಪದಲ್ಲಿ ತಪ್ಪಲಿನಲ್ಲಿ ಹೆಚ್ಚಾಗಿ ಹುಲ್ಲು ನೀರು ಇರುವ ನದಿಯ ತೀರದ ಒಳ್ಳೆಯ ಎಡೆಯಲ್ಲಿ ಎಲ್ಲರೂ ನಿಂತರು. ಅಲ್ಲಿಯೇ ಮೂಟೆಗಳನ್ನಿಳಿಸಿ ಕುದುರೆಗಳಿಗೆ ಹುಲ್ಲು ಮೊದಲಾದುದನ್ನು ಕೊಡುವಂತೆ ಹೇಳಿ ಗೋಕರ್ಣನು ಕೆಲವರು ಸೇವಕರೊಡನೆ ಹಲವು ಗುಹೆಗಳಿಂದೊಪ್ಪುವ ಆ ಬೆಟ್ಟವನ್ನು ಏರಿದನು. ಆತನು ಅಲ್ಲಿ ಕ್ರೀಡಾರ್ಥವಾಗಿ ಸಂಚರಿಸುತ್ತಾ ನಿರ್ಮಲೋದಕದಿಂದ ಕೂಡಿ ಕಿತ್ತಳೆಯ ಮರಗಳಿಂದ ಅಲಂಕೃತವಾದ ಉತ್ತಮ ಪ್ರದೇಶವನ್ನು ಕಂಡನು. ಅಲ್ಲಿ ಕಲ್ಲುಗಳ ನಡುವೆ ಹಣ್ಣು ಕಾಯಿಗಳುಳ್ಳ ಮರಗಳನ್ನು, ಸುವಾಸನೆಯ ಹೂವುಗಳನ್ನು ಅಲ್ಲಿರುವ ಹೂವಾಡಿಗರು ಬೆಳೆಸಿದ್ದರು. ಗೋಕರ್ಣನು ಅಲ್ಲಿ ಏರಿ ನೋಡಲಾಗಿ ಹರಿದ್ವಾರದವರೆಗೂ ಕಾಣಿಸುತ್ತಿದ್ದಿತು. ಅಷ್ಟರಲ್ಲಿಯೇ ಅಭ್ಯಾಗತರೇ ಮೊದಲಾದವರಿಗೆ ಸುಖಾಗಮನಾದಿಗಳನ್ನು ಹೇಳುವ ಮಾತುಗಳು ಅವನಿಗೆ ಕೇಳಿಸಿದವು. ಹಾಗೆ ಧ್ವನಿಯುಂಟಾದುದನ್ನು ಕೇಳಿ ಅದೇನೆಂಬುದನ್ನು ನಿರ್ಣಯಿಸಿ ತಿಳಿಯಲು ಪ್ರಯತ್ನಿಸಿ ಏಕಾಂತದಲ್ಲಿ ಪಂಜರದಲ್ಲಿದ್ದ ಗಿಳಿಯೊಂದನ್ನು ಕಂಡನು. ಆ ಗಿಳಿ ಹೀಗೆ ಹೇಳಿತು, ಅಯ್ಯ, ಇಲ್ಲಿ ಬಾ, ನಿನಗೆ ಆತಿಥ್ಯವನ್ನು ಮಾಡುತ್ತೇನೆ. ದಾರಿಗನೇ, ಕಾಲಿಗೆ ನೀರನ್ನು ತೆಗೆದುಕೋ. ನಿನಗೆ ಇದು ಶುಭವಾದ ಪೀಠ. ಇವು ರುಚಿಯಾದ ಹಣ್ಣು ಕಾಯಿಗಳು, ಮಧು ಉದಕಗಳು. ಈ ಮನುಷ್ಯರು ಬೇಕಾದುದನ್ನು ತಮ್ಮ ಇಷ್ಟವು ಪೂರ್ತಿಯಾಗುವಂತೆ ತೆಗೆದುಕೊಳ್ಳಲಿ. ತಾಯಿ ತಂದೆಗಳು ಬಂದು ವಿಶೇಷ ಸತ್ಕಾರವನ್ನು ಮಾಡುವರು. ಈ ಲೋಕದಲ್ಲಿ ತನ್ನೆಡೆಗೆ ಬಂದ ಅತಿಥಿಯ ಪೂಜೆಯನ್ನು ಮಾಡದೆ ಅಲಕ್ಷ್ಯ ಮಾಡುವವನ ಪಿತೃಗಳು
ನರಕದಲ್ಲಿ ಸ್ಥಿರವಾಗಿರುವರು. ಅತಿಥಿಯನ್ನು ಪೂಜಿಸಿದರೆ ಅವನ ಪಿತೃಗಳು ಪೂಜಿತರಾಗಿ ಸ್ವರ್ಗದಲ್ಲಿ ಅಕ್ಷಯ ಸುಖವನ್ನು ಅನುಭವಿಸುವರು. ಒಬ್ಬನ ಮನೆಗೆ ಬಂದ ಅತಿಥಿಯು ಆದರವನ್ನು ಪಡೆಯದೆ ನಿರಾಶನಾಗಿ ಹೊರಟು ಹೋಗುವಾಗ ಆ ಮನೆಯವನಿಗೆ ತನ್ನ ಪಾಪವನ್ನು ಕೊಟ್ಟು ಅವನ ಪುಣ್ಯವನ್ನು ತೆಗೆದುಕೊಂಡು ಹೋಗುವನು. ಆದುದರಿಂದ ಗೃಹಸ್ಥನಾದವನು ಸರ್ವ ಪ್ರಯತ್ನದಿಂದಲೂ ಸಕಾಲ ಅಕಾಲವೆನ್ನದೆ ಯಾವಾಗ ಬಂದರೂ ಅತಿಥಿಯನ್ನು ವಿಷ್ಣುವಿನಂತೆ ಪೂಜಿಸಬೇಕು. ಆ ಗೋಕರ್ಣ ವೈಶ್ಯನು ಧರ್ಮೋಪದೇಶಕನಾದ ಆ ಗಿಳಿಯಿಂದ ಈ ವಿಧವಾದ ಶುಭ ವಾಕ್ಯಗಳನ್ನು ಕೇಳಿ ಸಂತೋಷಗೊಂಡು ತನ್ನ ಜತೆಯವರೆಲ್ಲರಿಗಾಗಿ ತಾನು ಹೀಗೆ ಹೇಳಿದನು. ಪ್ರಸನ್ನವಾದ ರೂಪವೂ ಅಮಾನುಷವಾದ ವಾಣಿಯೂ ಉಳ್ಳ ನೀನು ಯಾರು? ಪುರಾಣವನ್ನರಿತ ಋಷಿಯೋ, ದೇವನೋ ಅಥವಾ ಗುಹ್ಯಕನೋ? ಅತಿಥಿಪ್ರಿಯನೂ ಉತ್ಸಾಹರೂಪನೂ ಆದ ನೀನು ಯಾರೆಂಬುದನ್ನು ಸತ್ಯವಾಗಿ ನನಗೆ ಹೇಳು. ನೀನು ಸರ್ವದಾ ಯಾರ ಹತ್ತಿರದಲ್ಲಿರುವೆಯೋ ಆ ಮನುಷ್ಯನು ಪುಣ್ಯಶಾಲಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 170ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.